ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಕೊನೆಗೂ ನನ್ನ ಮುದ್ದು ಕೃಷ್ಣ ನನ್ನ ಮನೆಗೆ ಬಂದ್ಬಿಟ್ಟ. ಭಾವ, ಭಾವ ಬಾಗಲ್ ತೆಗೀರಿ. ಭಾವ. ಅಯ್ಯೋ, ಅದಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಗೂಬೆ ಕೆಳಗಡೆ ಮಲ್ಗಿರೋದೇನಾದ್ರೂ ಗೊತ್ತಾದ್ರೆ ಅಷ್ಟೇ, ಸುಮ್ನೆ ಜಗಳ ಮಾಡ್ತಾರೆ. ಈಗ ಏನ್ ಮಾಡೋದು? ಭಾವ ಬಾಗಲ್ ತೆಗೀರಿ ಬೇಗ. ಅದಕ್ಕೆ ಬಂದೆ. ಏ ಮೀರಾ, ಮೀರಾ ಎದ್ದೇಳು, ಅದಕ್ಕೆ ಬಂದಿದ್ದಾರೆ, ಎದ್ದೇಳು ಬೇಗ. ನಾನಂತೂ ಎದ್ದೇಳಲ್ಲ. ಆ ಸೇವಂತಿ ಕೈಲಿ ಬೈಸ್ಕೊಂಡ್ ಸಾಯಿ. ಕೆಳಗಡೆ ಮಲ್ಗಿ ಮಲ್ಗಿ ನನಗೂ ಮೈ ಕೈ ಎಲ್ಲ ನೋವು ಬರ್ತಿದೆ. ಭಾವ. ಮೀರಾ ಕಣ್ಬಿಡು, ಇಲ್ಲ ಅಂದ್ರೆ ಮುಖದ ಮೇಲೆ ನೀರ್ ಹಾಕ್ತೀನಿ. ಭಾವ. ಅದಕ್ಕೆ ಬಂದೆ. ಬೇಗ ಬನ್ನಿ ಭಾವ. ಬಂದೆ ಅದಕ್ಕೆ. ಏನಾಯ್ತು ಅದಕ್ಕೆ? ಏನಾದ್ರು ಪ್ರಾಬ್ಲಮಾ? ನಾನ್ ಬಂದ್ರೇನೆ ನಿಮಗ್ ಪ್ರಾಬ್ಲಮ್ ಅಲ್ವಾ? ಪಾಪ ಗಂಡ ಹೆಂಡತಿ ಏಕಾಂತದಲ್ಲಿದ್ರೇನೋ ನಾನ್ ಬಂದ್ ಡಿಸ್ಟರ್ಬ್ ಮಾಡ್ದೆ. ಹಾಗೇನಿಲ್ಲ ಅದಕ್ಕೆ. ಬಾಗಲ್ ತೆಗೆಯೋದಕ್ ಲೇಟ್ ಆದಾಗ್ಲೇ ಗೊತ್ತಾಯ್ತು ಬಿಡಿ. ಮೀರಾ ಇಲ್ಲಿ? ಅದು ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ. ಹಾ ಸರಿ ಸರಿ. ಭಾವ, ನಿಮ್ಗೊಂದು ಅರ್ಜೆಂಟ್ ಕೆಲಸ ಹೇಳ್ಬೇಕಾಗಿತ್ತು. ಹೇಳಿ ಅದಕ್ಕೆ. ಅದು ಪ್ಲೀಸ್ ಭಾವ, ನೀವಾದ್ರೂ ಈಗ್ಲೇ ಹೋಗಿ ತಗೊಂಡ್ ಬಂದ್ ಕೊಡ್ತೀರಾ? ಅಯ್ಯೋ ಅಷ್ಟೇ ತಾನೇ, ನಾನು ಹೋಗಿ ತಗೊಂಡ್ ಬಂದ್ ಕೊಡ್ತೀನಿ, ನೀವು ಹೊರಡಿ. ಒನ್ಸ್ ಅಗೇನ್ ಸಾರಿ ಭಾವ, ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲ ಅದಕ್ಕೆ, ನೀವು ಹೋಗಿ ನಾನು ತರ್ತೀನಿ. ಹಾ. ಏ ಮೀರಾ, ಎದ್ದೇಳು, ಎದ್ದೇಳು ಮೀರಾ. ಇಷ್ಟು ಹೇಳ್ಸಿದ್ರು ಹೇಳ್ತಿಲ್ಲ ಅಲ್ವಾ? ಮಾಡ್ತೀನಿರು. ಸರ್, ಮಲ್ಗಿರೋಳ್ ಮೇಲೆ ನೀರ್ ಹಾಕ್ತಿರಲ್ಲ, ಸ್ವಲ್ಪನ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ನನಗ್ ಗೊತ್ತು ನಿಂದು ಕಳ್ನಿದ್ದೆ ಅಂತ. ಅದಕ್ಕೆ ಕೈಲಿ ಸಿಕ್ಕಾಕ್ಸ್ಬೇಕು ಅಂತ ತಾನೇ ನೀನ್ ಈ ರೀತಿ ನಾಟಕ ಮಾಡಿದ್ದು. ಅದ್ಕೇನಾ? ಯಾರ್ ಬಂದಿದ್ರು? ಸೇವಂತಿ ಅಕ್ಕ ಬಂದಿದ್ರಾ? ಅಬಾಬಾ ಅಬಾಬಾ ಅಬಾಬಾ, ನಾಟಕ ಮಾಡೋದ್ರಲ್ಲಿ ನಿಂದ ಎತ್ತಿದ ಕೈ. ಅಯ್ಯೋ, ನಾಟಕ ಎಲ್ಲ ಏನೂ ಇಲ್ಲ, ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀನ್ ಹೇಳ್ದೆ ನಾನ್ ನಂಬ್ದೆ. ಈ ಕಚ್ಚೋ ಹಾವನ್ ಬೇಕಾದ್ರೂ ನಂಬೋದು, ಆದ್ರೆ ನಿನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡ್ಕೊಂಡ ದರಿದ್ರದವನು. ಏಯ್, ಮನ್ಸಲ್ ಬೈಕೊಳ್ಳೋದೆಲ್ಲ ಇಟ್ಕೊಂಡ್ರೆ ಒದೆಗಳು ಬೀಳ್ತವೆ, ನೆನ್ಪಿರ್ಲಿ. ಅಯ್ಯೋ, ನಿಮ್ಮನ್ನ ಬೈಕೊಳ್ಳೋ ಧೈರ್ಯ ನನ್ಗೆಲ್ಲಿದೆ? ಈ ಡೌಗಳು ನೋಡೋದ್ಕಿಂತ ಯಾವ್ದಾದ್ರು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾಯೋದು ಒಳ್ಳೇದು. ಅಷ್ಟಾದ್ರೂ ಮಾಡು, ನಿಮ್ದಿಯಾಗಿರ್ತೀನಿ. ಅಷ್ಟೆಲ್ಲ ಖುಷಿ ಪಡ್ಬೇಡ. ನಿನಗ್ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಜೀವಂತವಾಗಿ ನಿನ್ನ ಸಾಯಿಸೋವರೆಗೂ ನಾನ್ ಸಾಯಲ್ಲ. ನಿನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಕೆಲಸ ಇದೆ. ಇವನಿಂದ ಈ ಕಾಟ ಯಾವಾಗ ಮುಕ್ತಾಯ ಆಗುತ್ತೋ ಏನೋ. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಕೇಳಿರ್ತೀರಾ. ಹೆಂಡತಿ ಮಗು ಪ್ರೀತಿಲಿ ಗಂಡ ಬಡವಾದಂತ ಎಲ್ಲಾದ್ರೂ ಕೇಳಿದ್ದೀರಾ? ನಂದು ಅದೇ ತರ ಪರಿಸ್ಥಿತಿ ನೋಡಿ. ಹೋಗ್ತಿಲ್ಲ ಗುರು. ಈ ಸೇವಂತಿಗೊಂದು ಸ್ವಲ್ಪನೂ ಬುದ್ಧಿ ಇಲ್ವಲ್ಲ. ಈ ಚಳಿಲಿ ಮಸಾಜ್ ಆಯಿಲ್ ತಗೊಂಡ್ ಬಾ ಅಂತ ಕಳ್ಸಿದಾಳಲ್ಲ. ಅಯ್ಯೋ, ಮಗು ಮನೆಗೆ ಬಂದು
ಒಂದೇ ದಿನ, ಜಸ್ಟ್ ಒನ್ ಡೇ ಆಗಿದೆ ಅಷ್ಟೇ, ಆಗ್ಲೇ ಈ ರೇಂಜ್ ಟಾರ್ಚರ್ ಕೊಡ್ತಾ ಇದ್ದಾಳೆ. ಇನ್ನು ಮುಂದೆ ಅದೆಷ್ಟು ಟಾರ್ಚರ್ ಕೊಡ್ತಾಳೋ, ಅಯ್ಯೋ ದೇವ್ರೇ. ಚಳಿ ಬೇರೆ ಆಗ್ತಾ ಇದೆ, ಏನ್ ಮಾಡ್ಲಿ?